ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ನೋಡಿ. ಈಗಿನ ಕಾಲನಾಗ ಹೆಣ್ಮಕ್ಕಳಿಗೆ ತವ್ರ ಮನೆ ಮುಖ್ಯನ ಅಥವಾ ಗಂಡನ ಮನೆ ಮುಖ್ಯನ ಅಂತ ತುಂಬ ಕಮೆಂಟ್ಸ್ ಬರ್ತಾ ಇದ್ವು. ಸೊ ನನ್ನ ಪ್ರಕಾರ ಒಂದು ಹೆಣ್ಣಿಗೆ ಗಂಡನ ಮನೆಯೇ ಮುಖ್ಯ ಅನ್ಕೋತೀನಿ. ಯಾಕಂದರೆ ಒಂದು ಹೆಣ್ಣಿಗೆ ಬೆಲೆ ಜಾಸ್ತಿ ಎಲ್ಲಿರೋದು ಅಂದರೆ ಅದು ಗಂಡನ ಮನೇಲೆ. ಲೈಕ್ ಕೆಲವು ಹೆಣ್ಮಕ್ಳು ಹೇಳ್ತಾರೆ, ಅಕ್ಕ ನಂಗೆ ಗಂಡನ ಮನೇಲಿ ಇರೋಕ್ಕಾಗ್ತಿಲ್ಲ, ತುಂಬ ಅತ್ತೆ ಕಿರಿಕಿರಿ, ಮಾವ ಕಿರಿಕಿರಿ, ಫ್ಯಾಮ್ಲಿಯಲ್ಲಿ ಯಾರು ನಂಗೆ ಅಡ್ಜಸ್ಟ್ ಮಾಡ್ಕೋತಾ ಇಲ್ಲ, ನಾ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂಥ ಹೆಣ್ಮಕ್ಳಿಗೂ ಒಂದು ಹೇಳ್ತೀನಿ, ಲೈಫ್ನಲ್ಲಿಲ್ಲ ತಂಗಿ, ಯಾವುದೂ ನಮಗೆ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಅಡ್ಜಸ್ಟ್ ನಾವು ಆಗಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ನಮಗೆ ಯಾವತ್ತೂ ಆಗೋಕ್ಕೆ ಹೋಗಲ್ಲ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಹೋಗ್ತಾ ಹೋಗಿ ಜೀವನನೇ ಒಂದು ಅಡ್ಜಸ್ಟ್ಮೆಂಟ್ ಆಗೋಗುತ್ತೆ. ಸೊ ಅಂಥವ್ರು ಕೆಲವು ಜನ ನನಗೇನು ಹೇಳ್ತಾರಂದ್ರೆ, ಅಕ್ಕ ನೀವು ಪ್ರತಿ ಸಲ ಬರೀ ಗಂಡು ಮಕ್ಕಳ ಪರವಾಗಿ ಮಾತಾಡ್ತೀರ, ಹೆಣ್ಣಿಗೆ ನೀವು ಬೆಲೆನೇ ಕೊಡಲ್ಲ, ಅದನ್ನು ನೀವು ಒಂದು ಹೆಣ್ಣಾಗಿ ಅಂತ ನನಗೆ ಹೇಳ್ತೀರಾ. ಓಕೆ, ನಾನು ಅದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೌದು, ಯಾಕಂದರೆ ಕಷ್ಟನೂ ಸುಖನೂ ನಾನು ಇವಾಗ ನನ್ನ ಗಂಡನ ಮನೇಲಿ ನಾನು ಬದುಕ್ತಾ ಇದ್ದೀನಿ. ಐ ಪ್ರೌಡ್ ಆಫ್, ನನ್ನ ಮೇಲೆ ನಂಗೆ ಪ್ರೌಡ್ ಅದ. ಸೊ ಹಾಗಂತ ನನಗೆ ಕಷ್ಟ ಇಲ್ಲ ಅನ್ಬೇಡಿ. ನಿಮ್ಮ ಗಂಡ ನಿಮಗೆ ಏನು ನನ್ನ ಗಂಡನೂ ಎಲ್ಲರ ಗಂಡ ಅಂದರೆ ಪ್ರತಿಯೊಬ್ಬರು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಇವಾಗ ನನ್ನ ಗಂಡನ ಬಗ್ಗೆ ನಂಗೆ ಗೊತ್ತು, ನಿಮ್ಮ ಗಂಡನ ಬಗ್ಗೆ ನಿಮಗೆ ಗೊತ್ತಲ್ವಾ. ಸೊ ಅದೇ ಥರ ಒಬ್ಬರು ಗಂಡ ಅಂತ ಇದ್ಬಳಕ್ಕೆ ಜಗಳ ಇದ್ದೇ ಇರುತ್ತೆ. ಹಂಗಂತ ಇಷ್ಟಿದ್ದು ಜಗಳ ದೊಡ್ಡದು ಮಾಡಿಕೊಂಡು ಲೈಫೇ ಬೇಡ ಅನ್ನೋದು ಮಟ್ಟಿಗೆಲ್ಲ ನಾನೇನು ಹೋಗಿಲ್ಲ, ಹೋಗೋಕ್ಕೂ ಹೋಗಲ್ಲ. ಯಾಕಂದರೆ ಇದು ಜೀವನ, ನಂಗೆ ಯಾವ ರೀತಿ ಎಲ್ಲಿ ಹೆಂಗಿರ್ಬೇಕಂತನೂ ನನಗೆ ಗೊತ್ತು. ಸೊ ಇಲ್ಲಿ ಏನು ಟಾಪಿಕ್ ಅಪ್ಪ ಅಂದರೆ, ಹೆಣ್ಣು ಎಲ್ಲಿರೋದು ಒಳ್ಳೆಯದು. ಸೊ ನನ್ನ ಪ್ರಕಾರ ಐ ಥಿಂಕ್ ಹೆಣ್ಣು ಗಂಡನ ಮನೇಲಿ ಇರೋದೇ ಒಳ್ಳೆಯದು. ಯಾಕಂದರೆ ನಮ್ಮ ತಂದೆ ತಾಯಿ ನಮಗೆ ಕಷ್ಟಪಟ್ಟು ಮದುವೆ ಮಾಡಿ ಸಾಲ ಸೂಲ ಮಾಡಿ ಮಗಳು ಚೆನ್ನಾಗಿರಲಿ ಅಂತ ಎಲ್ಲನೂ ಮಾಡಿಕೊಡ್ತಾರೆ. ದಿಢೀರಂತ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ನಮಗೆ ಗಂಡನೇ ಬೇಡ, ಮಕ್ಕಳೇ ಬೇಡ, ಜೀವನನೇ ಬೇಡ ಅಂತ ಯಾವುದೋ ಒಂದು ಮೂಲೆ ಹೋಗಿ ಕುಂಡ್ರೋದು, ಅದಕ್ಕೆ ವ್ಯಾಲ್ಯೂ ಇಲ್ಲ, ಜೀರೋ. ಅದಕ್ಕೆ ವ್ಯಾಲ್ಯೂ ಏನಿರುತ್ತೆ, ಜೀರೋ ವ್ಯಾಲ್ಯೂ ಇರುತ್ತೆ. ಸೊ ನಮ್ಮ ಲೈಫ್ನಲ್ಲಿ ಕೆಲವು ಹೆಣ್ಮಕ್ಳು ಹೇಳ್ತಾರೆ, ಅಕ್ಕ ಕುಡಿಯೋ ಗಂಡ, ಅನುಮಾನ ಗಂಡ ಇದ್ರೆ ಏನು ಮಾಡ್ಬೇಕಕ್ಕ, ಎಷ್ಟು ದಿನ ಅಂತ ಸಹಿಸ್ಕೋಬೇಕು ಅಂತ. ಓಕೆ, ಐ ವಿಲ್ ಅಗ್ರಿ, ನಾನು ಒಪ್ಕೋತೀನಿ. ಅಂಥ ಗಂಡದರಿದ್ರೆ ನಾವು ಏನು ಮಾಡಬೇಕು ಗೊತ್ತು, ಈ ಸಿಂಪಲ್ಲಾಗಿ ಒಂದೇ ಹೇಳ್ತೀನಿ, ಅವ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೋಬೇಡಿ. ನೀವೇನಂತ ನಿಮಗೆ ಗೊತ್ತದಲ್ಲ. ಕೆಲವರು ಹೇಳ್ತಾರೆ, ಅಕ್ಕ ನಮಗೆ ಗಂಡನ ಪ್ರೀತಿನೇ ಸಿಗಲ್ಲ ಅಂತ. ಎಲ್ಲರಿಗೂ ಎಲ್ಲ ರೀತಿ ಪ್ರೀತಿ ಸಿಗಲ್ಲಮ್ಮ. ಇವಾಗ ಜಸ್ಟ್ ನಮ್ಮ ಅರ್ಧ ಲೈಫ್ನಲ್ಲಿ ಗಂಡ ಮಾತ್ರ ಬಂದಾನ. ಎಷ್ಟೋ ಹೆಣ್ಮಕ್ಳಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ತಾಯಿ ಇದ್ದರೂ ತಾಯಿ ಪ್ರೀತಿ ಸಿಕ್ಕಿಲ್ಲ. ಹಂಗಂತ ನಾವು ತಾಯಿನ ಬಿಟ್ಬಿಡೋಕ್ಕಾಗಲ್ಲ. ಸೊ ಅದೇ ಥರ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಹೇಳೋದು ಸರಿಯಲ್ಲ ಅನ್ಕೋತೀನಿ. ಯಾಕಂದ್ರೆ ಈಗಿನ ಹೆಣ್ಮಕ್ಳಂತೂ ತುಂಬ ಹುಷಾರಾಗಿದ್ದಾರೆ. ಅವ್ರೀಗ ಇದೇ ಥರ ಬದುಕಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರ ಉಲ್ಟಾ ಕ್ವಶನ್ ಆಗ್ತಾರೆ, ನೀನು ಕರೆಕ್ಟಾಗಿದ್ಯಾ ಹಂಗೆ ಹಿಂಗೆ ಅಂತ. ಸೊ ನಾನು ಹೆಣ್ಮಕ್ಳಿಗೆ ಹೇಳೋದು ಒಂದೇ, ಕಷ್ಟನೋ ಸುಖನೋ ತವ್ರ ಮನೇಲಿ ಬದುಕಕ್ಕೆ ಹೋಗ್ಬೇಡ್ರಪ್ಪ. ಕಷ್ಟನ ಎಂಥದೇ ಕಷ್ಟ ಬರಲಿ ಗಂಡನ ಮನೇಲೇ ಇರಿ. ಒಂದು ವೇಳೆ ಅತಿ ಮೀರಿನೂ ನಿಮಗೆ ಬದುಕೋಕ್ಕಾಗಲ್ಲ, ನಂಗೆ ಪಾಸಿಬಲೇ ಇಲ್ಲ ಅಂದ್ರೆ ಅದು ಒಂದೇನೋ ಓಕೆ, ಅದು ನೆಕ್ಸ್ಟ್ ತಗೋಬೋದು ಆ್ಯಕ್ಷನು. ಅದು ಬಿಟ್ಟು ಏನೂ ಇರಲಾರ್ದೆ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೂ ನನಗೆ ಬದುಕೋಕ್ಕೆ ಆಗಲ್ಲ, ನಂಗೆ ಗಂಡನೇ ಬೇಡ, ಜೀವನನೇ ಬೇಡ, ನನ್ನ ಲೈಫೇ ಇಷ್ಟೇ ಅದ ಅಂತ ಮಾತ್ರ ಡಿಸೈಡ್ ಹೋಗೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ತಂದೆ ಫಸ್ಟ್, ನೀವು ನಿಮ್ಮ ತಾಯಿ ಬಗ್ಗೆ ವಿಚಾರ ಮಾಡಿ. ನಿಮ್ಮ ತಂದೆ ಯಾವತ್ತು ನಿಮ್ಮ ತಾಯಿ ಜೊತೆ ಜಗಳ ತೆಗ್ದೇ ಇಲ್ವಾ? ತುಂಬ ಸಲ ತೆಗ್ದಿದ್ದಾರೆ. ಆದರೆ ನಿಮ್ಮ ತಾಯಿ ನಿಮ್ಮನ್ನು ಬಿಟ್ಟು, ತಂದೆ ತಾಯಿನ ಬಿಟ್ಟು, ನಿಮ್ಮನ್ನು ಬಿಟ್ಟು ಯಾವತ್ತೂ ಎಲ್ಲೂ ಹೋಗಿಲ್ಲ. ವಿಚಾರ ಮಾಡಿ. ಯಾವಾಗ ನನಗೆ ಜನ್ಮ ಕೊಟ್ಟ ತಾಯಿನ ಎಷ್ಟೇ ಕಷ್ಟ ಆದರೂ ಬದುಕಿದ್ದಾಳೆ ಅಂದರೆ ನಾವು ಅವ್ರ ಹೊಟ್ಟೆಲಿ ಹುಟ್ಟೀವಿ. ಅವ್ರು ಸ್ವಲ್ಪ ಆದರೂ ಏನಾದರೂ ನಾವು ಕಲ್ತಿದ್ದೀವಿ ಅಂದರೆ ಅದು ಅವ್ರ ನೆರಳಾಗಿ ಬದುಕೋಣ. ಇದ್ದಾರೆ ಕೆಲವು ಗಂಡಸರೂ ಇದ್ದಾರೆ. ಯಾಕಂದರೆ ಹೆಣ್ಮಕ್ಳು ಎಷ್ಟು ನಿಯತ್ತಾಗಿದ್ದರೂ ಅವ್ರಿಗೆ ಬೆಲೆ ಕೊಡದೆ ಸುಮ್ಮನೆ ನಾಯಿ ಥರ ಹೊಡೆದು, ಡ್ರಿಂಕ್ಸ್ ಮಾಡೋದು, ಅದು ಇದು ಸಂಬಂಧ ಕಟ್ಟೋದು, ಆ ರೀತಿ ಮಾಡ್ತಾರೆ. ನಾನು ಇಲ್ಲ ಅನ್ನಲ್ಲ. ಬಟ್ ಅಂಥವ್ರಿಗೂ ಒಂದು ಪಾಠ ಕಲಿಸ್ಬೇಕು.
ಏನು ಪಾಠ ಕಲಿಸ್ಬೇಕು ಗೊತ್ತು, ಅವ್ರ ಜೊತೆ ಇದ್ದು ಪಾಠ ಕಲಿಸ್ಬೇಕು. ಅದು ಬಿಟ್ಟು ಅವ್ರನ್ನ ಬಿಟ್ಟೋಗಿ ಆಮೇಲೆ ನಾನು ನಿಮ್ಮ ಮನೇಲೇ ಇರಲ್ಲ, ನಿಮ್ಮ ತಾಯಿ ಬೇಡ, ನೀನು ಬೇಡ, ಮನೆ ಬೇರೆ ಮಾಡು, ಆಸ್ತಿ ಬೇರೆ ಮಾಡು, ನಾನು ಮಕ್ಳಿಗೆ ಕೊಡಲ್ಲ, ಮಕ್ಳಿಗೆ ಮುಖ ತೋರಿಸಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲಮ್ಮ. ಅಲ್ಲಿ ಜೀವನ ಹಾಳಾಗೋದು ನಮ್ಮದೇ. ಯಾಕಂದ್ರೆ ಆಲ್ಮೋಸ್ಟ್ ಈಗಿನ ಹೆಣ್ಮಕ್ಳಿಗೆಲ್ಲ ತವ್ರ ಮನಿನೇ ಗಂಡನ ಮನೆ ಆಗಿಬಿಟ್ಟದ. ನಿಜ ಇದ್ದರೆ ಕಮೆಂಟ್ ಮಾಡಿ. ನನ್ನಂಗೆ ನಿಜ ಹೇಳ್ತೀನಿ, ಪ್ರತಿಯೊಂದು ಹೆಣ್ಮಕ್ಳು ನಾನು ಹೆಂಗೆ ಬದುಕ್ತೀನಿ ಹಂಗೆ ಬದುಕಬೇಕಾ, ಐ ಡೋಂಟ್ ಎಕ್ಸ್ಪೆಕ್ಟ್. ಬಟ್ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಕಷ್ಟನ ಸುಖನ ನೀವು ತವ್ರ ಮನೇಲಿ ಇರಿ. ಅದು ಈ ತವ್ರ ಮನೇಲಿ ಇರಿ, ಅದು ಯಾವಾಗ ಗೊತ್ತು, ಅದು ಜಾಸ್ತಿ ಕಷ್ಟ ಬಂದಾಗ. ಅದು ಕಷ್ಟನೋ ಬರಲಿ ಸುಖನೋ ಬರಲಿ, ನಾನು ತವ್ರ ಮನೆಗೆ ಇರ್ತೀನಿ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ವ್ಯಾಲ್ಯೂ ಇರಲ್ಲನೋ. ಆದರೂ ಈ ವಿಡಿಯೋಗೆ ಭೀ ತುಂಬ ಜನ ಬ್ಯಾಡ್ ಕಮೆಂಟ್ ಆಗ್ತಾರೆ. ಸರಿ ಬಿಡವ, ನೀನೇನು ಕರೆಕ್ಟೇನೋ ಹಂಗೆ ಹಿಂಗೆ ಅಂತ. ಓಕೆ, ಅದು ಏನೇ ಇರಲಿ, ನಾನು ಸರಿ ಇರಲಿ ಬಿಡಲಿ, ಬಟ್ ನೀವು ಗಂಡನ ಮನೇಲೇ ಇರಿ. ನಿಮ್ಮ ಮರ್ಯಾದೆ ಆಗಲಿ, ನಿಮ್ಮ ವ್ಯಾಲ್ಯೂ ಆಗಲಿ ಯಾವತ್ತೇ ಕಳ್ಕೊಕ್ಕೆ ಹೋಗಬೇಡಿ. ತಮ್ಮದೇರ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹೆಂಡತಿನ ಕಾಪಾಡ್ಕೊಳ್ಳಿ. ಅದು ಬಿಟ್ಟು ಸುಮ್ಮನೆ ಏನೋ ಒಂದು ಮಾಡಿ ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೋಕ್ಕೆ ಹೋಗಬೇಡಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.